ನಾಳೆ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಇವತ್ತು ಹಾಸನದ ಹುಟ್ಟೂರಿನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಂತ್ಯಕ್ರಿಯೆಯ ಬಗ್ಗೆ 2-3 ಸ್ಥಳಗಳ ಬಗ್ಗೆ ಚರ್ಚೆ ಆಗಿದೆ. ಚೆನ್ನಮ್ಮ ಹುಟ್ಟಿದ ಊರಿನಲ್ಲಿಯೇ ಅಂತ್ಯಕ್ರಿಯೆಯನ್ನು ನಡೆಸಬಹುದಾದ ಸಾಧ್ಯತೆಗಳು ಇದೆ. ಇವತ್ತು ಮಧ್ಯಾಹ್ನದವರೆಗೂ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಅವ್ರ ಮನೆ ಇರೋದು. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನದ ನಂತರ ಹಾಸನಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗತ್ತೆ. ಹಾಸನದಲ್ಲಿ ಅನೇಕರು ಮನವಿ ಮಾಡಿಕೊಂಡಿದ್ರು, ಇಲ್ಲಿಗೆ ಪಾರ್ಥಿವ ಶರೀರವನ್ನು ಬಹಳ ಬೇಗ ತನ್ನಿ, ಅಂತಿಮ ದರ್ಶನ ನಾವು ಮಾಡಿಕೊಳ್ಬೇಕು ಅಂತ. ಮಧ್ಯಾಹ್ನದ ನಂತರ ಪಾರ್ಥಿವ ಶರೀರವನ್ನು ಹಾಸನಕ್ಕೆ ಬೈ ರೋಡು ತೆಗೆದುಕೊಂಡು ಹೋಗ್ಬೋದಾದ ಸಾಧ್ಯತೆ ಇದೆ. ಮಧ್ಯಾಹ್ನದ ತನಕ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆನ ಮಾಡಲಾಗಿದೆ. ನಿನ್ನೆ 4 ಗಂಟೆಗೆ ಈ ಸುದ್ದಿ ಬಂದಿದ್ದು. ಅದಾದ ನಂತರವೇ ಅನೇಕರು ಪಕ್ಷಾತೀತವಾಗಿ, ಇದರಲ್ಲಿ JDS, ಕಾಂಗ್ರೆಸ್ಸು, BJP ಇನ್ನೊಂದು ಮತ್ತೊಂದು ಇಲ್ಲ, ಅದನ್ನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಕೂಡ ದೇವೇಗೌಡರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅನೇಕರು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮಗಳಿಗೆ ಅಂದರೆ ಸಾರ್ವಜನಿಕರಿಗೆ ಚೆನ್ನಮ್ಮ ಅವರ ಹೇಗಿತ್ತು, ಅವರ ಗುಣ, ಅವರ ಸ್ವಭಾವ ಅನ್ನೋದು ಗೊತ್ತಿರೋದು ಕಮ್ಮಿನೇ. ಯಾಕೆ ಹೇಳಿ, ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಆದರೆ ರಾಜಕೀಯದಲ್ಲಿರುವಂಥ ಪ್ರತಿಯೊಬ್ಬ ನಾಯಕರುಗಳಿಗೂ, ಅದು ಕಾಂಗ್ರೆಸ್ನವರಾಗಿರ್ಬೋದು, BJPಯವರಾಗಿರ್ಬೋದು, JDSನವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಚೆನ್ನಮ್ಮ ಅವ್ರ ಬಗ್ಗೆ ಗೊತ್ತು. ಯಾಕೆ ಹೇಳಿ, ಒಂದಲ್ಲ ಒಂದು ಕಾರಣಕ್ಕೆ ದೇವೇಗೌಡರ ಮನೆಗೆ ಎಲ್ಲರೂ ಹೋಗಿರೋರೇ. ದೇವೇಗೌಡರ ಸಹಾಯ ಕೇಳಿಕೊಂಡು, ದೇವೇಗೌಡರ ಸಲಹೆ ಕೇಳಿಕೊಂಡು, ದೇವೇಗೌಡರ ಹತ್ರ ಮಾತಾಡೋಕ್ಕೋ, ಕುಮಾರಸ್ವಾಮಿಯವ್ರ ಹತ್ರ ಮಾತಾಡೋಕ್ಕೋ ಪಕ್ಷಾತೀತವಾಗಿ ಅವ್ರ ಮನೆಗೆ ಹೋದವರು. ಆ ಸಂದರ್ಭದಲ್ಲಿ ಮನೆಗೆ ಹೋದವ್ರಿಗೆಲ್ಲ ನೀರು ಕೊಟ್ಟು, ಕಾಫಿ ಕೊಟ್ಟು, ಊಟ ಬಡಿಸಿ, ಬಾಯಿ ತುಂಬ ಮಾತಾಡಿ ಕಳಿಸ್ತಾ ಇದ್ದಿದ್ದು, ಆರೈಕೆ ಮಾಡ್ತಾ ಇದ್ದಿದ್ದು ಇದೇ ಚೆನ್ನಮ್ಮ ಅವರು. ಆ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರು ಚೆನ್ನಮ್ಮ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ. ನನ್ನ ತಾಯಿ ಇದ್ದಂಗೆ, ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೆ, ಎಂಥ ವ್ಯಕ್ತಿತ್ವ, ದೇವರು ನೋಡ್ದಂಗೆ ಆಗ್ತಾಯಿತ್ತು, ನಿಜವಾದ ದೇವತೆಗೆ ಕೈ ಎತ್ತಿ ಮುಗಿಬೇಕು ಅಂತ ಅನಿಸುತ್ತೆ ಅಂತ ಬಸವರಾಜ ಹೊರಟ್ಟಿಯವ್ರು ಮಾತಾಡ್ತಾರೆ, ಬಸವರಾಜ ಬೊಮ್ಮಾಯಿಯವ್ರು ಮಾತಾಡ್ತಾರೆ, ಯಡಿಯೂರಪ್ಪನವ್ರು ಹೇಳ್ತಾರೆ, ಈ ಕಡೆ DK ಶಿವಕುಮಾರ್ ಅವರು ಹೇಳ್ತಾರೆ, ಪಕ್ಷಾತೀತವಾಗಿ ಮಾತಾಡ್ತಾರೆ ಅಂತಂದರೆ ಅದಕ್ಕೆ ಕಾರಣ ಆ ತಾಯಿ ಆ ಮನೆಯ ನಂದಾದೀಪವಾಗಿದ್ದಿತ್ತು. ಯಾರೇ ಮನೆಗೆ ಹೋಗಲಿ, ಪತ್ರಕರ್ತರೇ ಹೋಗಲಿ, ಯಾರೇ ಹೋಗಲಿ, ಈಗ ಬಂದ್ರೆ ಕೂತ್ಕೊಳ್ಳಿ, ನೀರು ತಗೊಳ್ಳಿ, ಜ್ಯೂಸ್ ತಗೊಳ್ಳಿ, ಅರಿಶಿಣ ಕುಂಕುಮ ತಗೊಳ್ಳಿ. ಹೆಣ್ಮಕ್ಳು, ಅದು ಯಾವುದೇ ಹೆಣ್ಮಕ್ಳು ಹೋಗಲಿ, ಜರ್ನಲಿಸ್ಟ್ಗಳಾಗಿರ್ಬೋದು ಅಥವಾ ಬೇರೆ ಯಾರೇ ಹೋದ್ರೂ ಅರಿಶಿಣ ಕುಂಕುಮ ತಗೊಳ್ಳಮ್ಮ, ಹೂ ತಗೊಳ್ಳಮ್ಮ, ಬಳೆ ತಗೊಳ್ಳಮ್ಮ, ಊಟ ಮಾಡ್ಕೊಂಡು ಹೋಗಮ್ಮ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಮ್ಮ. ಈ ಥರದ್ದೊಂದು ವ್ಯಕ್ತಿತ್ವ ಚೆನ್ನಮ್ಮ ಅವ್ರದ್ದು. ಯಾರಿಗಿರುತ್ತೆ ಹೇಳಿ ಈ ಥರದ ವ್ಯಕ್ತಿತ್ವ? ಅಂದರೆ ಸಾಮಾನ್ಯ ಜನರಲ್ಲಿ ಇದು ಬಡವ್ರ ಮನೆ ಊಟ ಚಂದ, ಮಾತು ಚಂದ ಅಂತ ಸುಮ್ಮನೆ ಹೇಳಲ್ಲ. ಆದರೆ ಶ್ರೀಮಂತಿಕೆ ಅನ್ನೋದಿದೆಯಲ್ಲ, ಪ್ರಧಾನಿಯವರ ಹೆಂಡತಿ ಆಗಿದ್ದವರು, CM ತಾಯಿ, ಎಂಥ ವ್ಯಕ್ತಿಗಳಿದ್ದಾರೆ ಅವ್ರ ಮನೇಲಿ ನೋಡಿ. ರಾಜಕೀಯವಾಗಿ, ಬಿಸ್ನೆಸ್ಸು, ಡಾಕ್ಟರ್ಸು, ಅಳಿಯ, ಸೊಸೆ, ಮೊಮ್ಮಕ್ಕಳು, ಮಕ್ಕಳು ಎಲ್ಲ ಉನ್ನತ ಹುದ್ದೆಯಲ್ಲಿರೋರೆ. ತನ್ನ ಗಂಡ ಪ್ರಧಾನಿ ಆಗಿದ್ದವರು, ಮಗ CM ಆಗಿದ್ದವರು, ಆದರೂ ಒಂಚೂರು ಹಮ್ಮಿಲ್ಲ, ವಿಮ್ಮಿಲ್ಲ. ನಾವ್ಯಾಕ್ರಿ ಮಾತಾಡಬೇಕು? ಆ ಥರದ್ದಿಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾ ಇದ್ದಂಥ ವ್ಯಕ್ತಿತ್ವ ಚೆನ್ನಮ್ಮ ಅವ್ರದ್ದು. ಎಲ್ಲರನ್ನೂ ಗೌರವಿಸ್ತಿದ್ದಂಥ ವ್ಯಕ್ತಿತ್ವ ಚೆನ್ನಮ್ಮ ಅವ್ರದ್ದು. ಆ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರು ಅವರನ್ನು ಗೌರವಿಸ್ತಾ ಇದ್ದಾರೆ. ಆಮೇಲೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಸುಮ್ಮನೆ ಹೇಳಿಲ್ಲ, ಸುಮ್ಮನೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದೇವೇಗೌಡರು ಪ್ರಧಾನಿಯಾಗಿದ್ದರು, ಸಾಧನೆಯನ್ನು ಮಾಡಿದ್ರು, ಅವರ ಮಕ್ಕಳು ರಾಜಕೀಯದಲ್ಲಿದ್ದಾರೆ ಅಥವಾ ಬಿಸ್ನೆಸ್ ಮನ್ಸ್ಗಳಾಗಿದ್ದಾರೆ ಅಂತಂದರೆ ಅದಕ್ಕೆ ಈ ತಾಯಿಯ ಮಾರ್ಗದರ್ಶನ, ಈ ತಾಯಿಯ ಸನ್ನಡತೆ, ಈ ತಾಯಿಯ ಸಹನೆ ಎಲ್ಲವೂ ಕೂಡ ಇಲ್ಲಾಂದರೆ ಸಾಧ್ಯನೇ ಇಲ್ಲ. ನೀವು ಯಾರನ್ನು ಬೇಕಾದರೂ ಕೇಳಿ, ಮನೇಲಿ ಹೆಣ್ಮಕ್ಳು ಖುಷಿಲಿ ನಗಾಡಿಕೊಂಡು ನೆಮ್ಮದಿಲಿದ್ರು ಅಂದರೆ ಆ ಮನೆಯ ಗಂಡು ಮಕ್ಕಳು ಕೂಡ ಆರಾಮಾಗೆ ಸಮಾಜ ಸೇವೆ ಮಾಡಿಕೊಂಡು ಅಥವಾ ಅವ್ರವ್ರ ಜೀವನ ಕಟ್ಕೊಂಡು ಇರ್ತಾರೆ. ಚೆನ್ನಮ್ಮ ಅವರು ಇದ್ದಿದ್ದೇ ಹಾಗೆ. ನಾವು ಎಷ್ಟೋ ಜನರ ಹತ್ರ ಕೇಳಿದ್ದೀವಿ. ಈ 1 ತಿಂಗಳ ಹಿಂದೆನೂ ಕೂಡ ದೇವ್ರ ಪೂಜೆ ಮಾಡಿ ದೇವೇಗೌಡರಿಗೆ ಆರತಿ ಕೊಟ್ಟು ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದ ಪಡ್ಕೊಳ್ತಾ ಇದ್ರಂತೆ ಚೆನ್ನಮ್ಮ ಅವರು. ನೋಡಿ, ಇವತ್ತಿಗೆ ಯಾವ ಹೆಣ್ಮಕ್ಳಿಗೆ ಈ ಥರ ಮಾಡ್ತಾರೆ? ಯಾರೂ ಮಾಡಲ್ಲ.
ಎರಡೇ ಇವರ ಕಾರ್ಯವ್ಯಾಪ್ತಿ, ಒಂದು ಅಡುಗೆ ಮನೆ, ಇನ್ನೊಂದು ದೇವರ ಮನೆ, ದೇವರ ಕೋಣೆ. ಇದೆರಡು ಬಿಟ್ಟು ಇನ್ನೆಲ್ಲೂ ಇರ್ತಿರ್ಲಿಲ್ಲ ಚೆನ್ನಮ್ಮ ಅವರು. ಕಾರ್ಯವ್ಯಾಪ್ತಿ ಇವ್ರದ್ದು ಏನು ಅಂತ ನೀವು ಕೇಳಿದರೆ ಇದೆರಡೇ. ಬೆಳಗ್ಗೆ ಏಳು, ಪೂಜೆ ಮಾಡು, ಪೂಜೆ ಆಗದೇ ಊಟ ತಿಂಡಿ ಮಾಡ್ತಾ ಇರಲಿಲ್ವಂತೆ. ಅದು ಎಷ್ಟೇ ಹೊತ್ತಾಗಲಿ, 11 ಗಂಟೆ ಆಗಲಿ, 12 ಗಂಟೆ ಆಗಲಿ, ಫಸ್ಟ್ ಪೂಜೆ.